ಹಾಯ್ ಫ್ರೆಂಡ್ಸ್, ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಒಂದು ಸ್ಪೆಷಲ್ ವೀಡಿಯೋ ಮಾಡಿದ್ದೆ, ಆದರೆ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಸಾರಿ ಫಾರ್ ದಟ್. ಚಾನಲ್ ಏನಾದ್ರು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಮರಿದಲ್ಲೇ ಕ್ಲಿಕ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿ ವ್ಲಾಗ್ಸ್. ಇವತ್ತು ವ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ. ಟೈಮ್ ಬಂದು 5:30 ಆಗಿದೆ. ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾಳೆ ನನ್ನ ಹಸ್ಬೆಂಡ್ ಬರ್ತಡೇ ಇದೆ. ಅವ್ರಿಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊತಾ ಇದ್ದೀನಿ. ಅವರು ಇನ್ನೂ ಬಂದಿಲ್ಲ. ಸೊ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಹೊರಗಡೆ ಹೋಗಿ ಇವಾಗ ಒಂದು ಕೇಕ್ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಕೇಕ್ ತೊಗೊಂಬಂದು ಅವ್ರಿಗೆ ಗೊತ್ತಿಲ್ಲದಿರೋ ಹಾಗೆ ಎತ್ತಿಡಬೇಕು. ಅದನ್ನು ರಾತ್ರಿ 12 ಗಂಟೆಗೆ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಕೇಕ್ ತೊಗೊಂಬರ್ತೀನಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾಕೆಂದರೆ ಮತ್ತೆ ಲೇಟ್ ಆಗಿಬಿಡುತ್ತೆ. ನಾನು ಹೋಗಿ ಮತ್ತೆ ವಾಪಸ್ ಬರೋದು ಸ್ವಲ್ಪ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಹೋಗ್ತೀನಿ. ಹೋಗಿ ಬಂದಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಎಲ್ಲಿ ಹೋಗ್ತೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಫ್ರೆಂಡ್ಸ್, ಈಗ ಬೇಕ್ರಿ ಹತ್ರ ಬಂದೆ. ಇದು ಕೇಕ್ ಹೌಸ್ ಅಂತ ರಿಂಗ್ ರೋಡ್ ಹತ್ರ ಇದೆ. ಅಯ್ಯಂಗಾರ್ ಬೇಕ್ರಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಪ್ರತಿಯೊಂದು ಐಟಮು ಅಷ್ಟೇ ಸೂಪರ್ ಆಗಿರುತ್ತೆ. ನನ್ನ ಹಸ್ಬೆಂಡ್ಗಂತೂ ಈ ಒಂದು ಬೇಕ್ರಿಯ ಐಟಮ್ಸ್ಗಳು ತುಂಬ ಇಷ್ಟ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಕೇಕ್ಸ್ಗಳೆಲ್ಲ ಇದೆ. ವೆರೈಟಿ ಕೇಕ್ಸ್ ಇತ್ತು. ನಾನು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ತೊಗೊಂಡೆ. ನನಗೂ ಅದೇ ಬೇಕಿತ್ತು. ಸೊ ಅದೇ ಸಿಕ್ತು. ಇವಾಗ ಬಾಕ್ಸ್ಗೆ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬಂದೆ. 2 ಬೇಕ್ರಿಗೆ ಹೋಗಿದ್ದೆ. ಫಸ್ಟ್ ಒಂದು ಬೇಕ್ರಿಗೆ ಹೋದೆ, ಬಟ್ ನಂಗೆ ಅಲ್ಲಿ ಯಾಕೋ ಕೇಕ್ಸ್ಗಳೇ ಇಷ್ಟ ಆಗಲಿಲ್ಲ, ಚೆನ್ನಾಗೇ ಇರಲಿಲ್ಲ. ಮತ್ತು ನಮ್ಮನೆ ಹತ್ರ ಇನ್ನೂ ಒಂದು ಬೇಕ್ರಿ ಇದೆ, ಅಲ್ಲಿ ಬಂದೆ. ಅಯ್ಯಂಗಾರ್ ಬೇಕ್ರಿ ಅದು. ನನ್ನ ಹಸ್ಬೆಂಡ್ಗೆ ಅಲ್ಲಿ ಕೇಕು ಮತ್ತು ಪ್ರತಿಯೊಂದು ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಅಯ್ಯಂಗಾರ್ ಬೇಕ್ರಿ ಅದು. ಸೊ ಅಲ್ಲಿಂದನೇ ನಾನು ಕೇಕ್ ತೊಗೊಂಬಂದೆ. ಇವಾಗ ಅವ್ರಿಗೆ ಬ್ಲ್ಯಾಕ್ ಫಾರೆಸ್ಟ್ ಕೇಕೆ ತರೋಣ ಅಂತ ಅಂದ್ಕೊಂಡಿದ್ದೆ. ಅದೇ ಸಿಕ್ತು. ಅದು ಖುಷಿ ಆಯಿತು ನನಗೆ. ಇವಾಗ ಅದನ್ನು ಎತ್ತಿಟ್ಟಿದ್ದೀನಿ ಅವ್ರಿಗೆ ಗೊತ್ತಿಲ್ದಂಗೆ. ಅದನ್ನು 12 ಗಂಟೆ ತನಕ ಇವಾಗ ನಾನು ಜೋಪಾನ ಮಾಡಿಡಬೇಕು, ಇಲ್ಲಾಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಟೈಮು ಸರ್ಪ್ರೈಸ್ ಕೊಡ್ತಾ ಇರೋದು, ನೋಡೋಣ ಹೇಗಿರುತ್ತೆ ಅಂತ. ಯಾಕೆಂದರೆ ಯಾವಾಗಲೂ ಟೈಮೇ ಸಿಕ್ಕಲ್ಲ ನನಗೆ. ಹೋಗಿ ತೊಗೊಂಬರೋಣ ಅಂದರೂ ಆಗೋದೇ ಇಲ್ಲ. ಸೊ ಈ ಸಲ ಒಂದು ಟೈಮ್ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಇವತ್ತು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಹ್ಯಾಪಿ ಮೂಮೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ನೋಡೋಣ. ಇವಾಗ ಸ್ವಲ್ಪ ಕೆಲಸ ಇದೆ, ಮತ್ತು ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅವ್ರು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬೇಕು. ಅದಕ್ಕೋಸ್ಕರ ಮತ್ತೆ ಬ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಈಗ ಟೈಮ್ ಆಗ್ತಾಯಿದೆ. ನಾನು ಕೂಡ ಈ ಕಡೆ ರೂಮಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೆ. ಸೊ ಮಲಗಿರಲಿಲ್ಲ. ಸೊ ಮಲ್ಕೊಂಡ್ರೆ ಮತ್ತೆ ನಿದ್ದೆ ಬಂದುಬಿಡುತ್ತೆ ಅಂತ ಎಚ್ಚರವಾಗೇ ಇದ್ದೆ. ಹಾಗೆ ವಿಡಿಯೋ ಎಡಿಟಿಂಗ್ ಎಲ್ಲ ಮುಗಿಸಿ ಸೊ ಇವಾಗ ಕಿಚನ್ ಹತ್ರ ಹೋಗ್ತಾಯಿದ್ದೀನಿ. ಸೊ ಕೇಕನ್ನು ಎತ್ತಿಟ್ಟಿದ್ದೆ ಸ್ವಲ್ಪ. ಸೊ ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಇವಾಗ ಮೊದಲು ಕೇಕನ್ನು ಎತ್ತಿಟ್ಬಿಟ್ಟು ಆಮೇಲೆ ಹೋಗಿ ನನ್ನ ಹಸ್ಬೆಂಡನ್ನು ಎಬ್ಬಿಸ್ತೀನಿ. ಅವ್ರು ಕೂಡ ಮಲ್ಕೊಂಡ್ಬಿಟ್ಟಿದ್ರು. ಸೊ ಇದೇ ಕೇಕು. ಸೊ ಇವಾಗ ಫಸ್ಟ್ ಕೇಕ್ ಇಟ್ಬಿಟ್ಟು ಆಮೇಲೆ ಅವರನ್ನು ಕರ್ಕೊಂಬರ್ತೀನಿ. ನನ್ನ ಹಸ್ಬೆಂಡು ಮಲಗಿದ್ರು. ಹಾಗೆ ಚೆನ್ನಾಗಿ ನಿದ್ದೆ ಕೂಡ ಮಾಡಿಬಿಟ್ಟಿದ್ರು. ಅವ್ರನ್ನ ಎಬ್ಸೋಕ್ಕೂ ಬೇಜಾರಾಗ್ತಾಯಿತ್ತು. ಆದರೆ ಏನು ಮಾಡೋದು, ಬರ್ತಡೇ ಅಲ್ಲ, ಒಂದು ದಿನ ಏನಾಗಲ್ಲ ಅಂದ್ಬಿಟ್ಟು ಎಬ್ಬಿಸ್ದೆ. ಸೊ ಅವರು ಎದ್ದ ತಕ್ಷಣವೇ ಹೇಳಿದ್ರು, ಕೇಕ್ ತೊಗೊಂಬಂದಿದ್ಯಾ ಅಂತ ಕೇಳಿದ್ರು. ಹೌದು ಅಂದೆ. ಅವ್ರಿಗೂ ತುಂಬಾ ಖುಷಿ ಆಯಿತು. ಚೆನ್ನಾಗಿದೆಯಾ? Gotta focus on yourself, on your faith, on your dreams, on your mind, on your health, yeah. You gotta work, never tell, keep your head down, find what you love and excel, yeah. Push and pull and repel any hate, go create what you want, feel compelled, yeah. And once you finally get a taste of the race, you'll never look back once you felt that. Don't let somebody take your time and your worth, just focus on yourself first. Don't let somebody take your time and your worth, just focus on yourself first. ನಾನು ಕೊಟ್ಟ ಸರ್ಪ್ರೈಸು ತುಂಬಾ ಇಷ್ಟ ಆಯಿತು.
ಹಾಗೆ ಖುಷಿ ಕೂಡ ಆಯಿತು ಅವ್ರಿಗೆ. ಓಕೆ, ಈಗ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟೈಮ್ ಬಂದು 6:30 ಆಗಿದೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ರಾತ್ರಿ ಟ್ರೈಪೋಡ್ ಇಟ್ಟಿದ್ದೆ, ಅದು ಕೂಡ ಇಲ್ಲೇ ಇದೆ, ಎತ್ತಿಡಲಿಲ್ಲ, ತುಂಬ ಲೇಟ್ ಆಗಿಬಿಟ್ಟಿತ್ತು, ಹಾಗೆ ಹೋಗಿ ಮಲಗಿದ್ದಾಯಿತು. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮಗೆ ಬಿಸಿಬೇಳೆಭಾತ್ ಅಂದರೆ ತುಂಬ ಇಷ್ಟ, ಸೊ ಹಾಗಾಗಿ ಬಿಸಿಬೇಳೆಭಾತೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಕೂಡ ರೆಡಿ ಇದೆ, ಬಿಸಿಬೇಳೆಭಾತ್ ಮಾಡಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಸ್ವೀಟ್ ಕೂಡ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಮ್ಮ ಮನೇಲಿ ಸ್ವೀಟೇ ಇಷ್ಟಪಡಲ್ಲ. ಸೊ ಹಾಗಾಗಿ ಬರ್ತ್ಡೇಗೆ ಸ್ವೀಟ್ ಕೂಡ ಮಾಡೋಕ್ಕಾಗಲೇ ಇಲ್ಲ. ಈಗ ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕು. ಬರ್ತ್ಡೇಗೆ ಸಿಂಪಲ್ಲಾಗಿ ಬಿಸಿಬೇಳೆಭಾತ್ ಒಂದೇ ಮಾಡಿದ್ದು, ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾಯಿತು. ಬೆಳಗ್ಗೆಯಿಂದ ತುಂಬ ಬ್ಯುಸಿಯಾಗಿ ಮತ್ತೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವಾಗ ಡಿನ್ನರ್ಗೆ ಹೋಗ್ತಾಯಿದ್ದೀವಿ. ವ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಹೊರಗಡೆ ಹೋಗ್ತಾಯಿದ್ದೀವಿ. ಸೊ ಎಲ್ಲಿಗೆ ಹೋಗಬೇಕು ಅನ್ನುವಂಥ ಒಂದು ಪ್ಲ್ಯಾನ್ ಇಲ್ಲ. ಸೊ ನೋಡೋಣ, ಆನ್ ದ ವೇ ಎಲ್ಲಿಗೆ ಹೋಗೋದು ಅಂತ ಡಿಸೈಡ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಫೈನಲಿ ಮಲ್ಲಿಗೆ ರೆಸಿಡೆನ್ಸಿ ಅಂತ ಇದೆ, ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಅದ್ರ ಪಕ್ಕನೇ ಪಾರಿಜಾತ ಅಂತ ಇದೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಬಂದಿದ್ದೀವಿ. ಕಾರ್ ಕೂಡ ಪಾರ್ಕ್ ಮಾಡಿ ಹೋಗಬೇಕು. ಸ್ವಲ್ಪ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ಅಂದರೆ ನನಗೆ ಇಲ್ಲೆಲ್ಲ ವೀಡಿಯೋ ಮಾಡೋಕ್ಕಷ್ಟು ಇಷ್ಟ ಆಗಲಿಲ್ಲ, ಸೊ ಹಾಗಾಗಿ ನಾನು ಮಾಡೋಕ್ಕೆ ಹೋಗಲಿಲ್ಲ. ಹಾಗೆಯೇ ನನಗಿಷ್ಟ ಆದರೆ ಮಾತ್ರ ನಾನು ರಿವ್ಯೂಸ್ ಹೇಳೋದು, ಇಲ್ಲಾಂದರೆ ನಾನು ಹೇಳಲ್ಲ. ಸ್ನೇಹಿತರೆ, ಮೀಶೋಯಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೆ, ಅದೇನು ಅಂತ ಈಗ ಅನ್ಬಾಕ್ಸ್ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇದು ತುಂಬ ಯೂಸ್ಫುಲ್ ಆದಂತಹ ಪ್ರಾಡಕ್ಟು, ಅದಕ್ಕೋಸ್ಕರ ವೀಡಿಯೋ ಮಾಡಿದೆ. ಸೊ ಅನ್ಬಾಕ್ಸ್ ಕೂಡ ಮಾಡ್ತಾಯಿದ್ದೀನಿ. ಮೀಶೋ ಅಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳಿದೆ, ನಿಜವಾಗ್ಲೂ ಕಮ್ಮಿ ರೇಟಿಗೆ ನಿಮಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳು ಸಿಕ್ಕುತ್ತೆ. ಹಾಗೆಯೇ ಪ್ರತಿಯೊಬ್ಬರ ಮನೆಯ ಕಿಚನಲ್ಲೂ ಈ ಒಂದು ಪ್ರಾಡಕ್ಟ್ ಇದ್ದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಯಾರಾದರೂ ಲಿಕ್ವಿಡ್ ಯೂಸ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ. ಯಾಕೆಂದರೆ ಒಂದು ಸಲ ನಾವು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ಪಾತ್ರೆಗಳನ್ನು ತೊಳಿಬೋದು. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಅಲ್ವಾ, ಇದು 2-in-1 ಡಬಲ್ ಲೇಯರ್ ಪ್ಲಾಸ್ಟಿಕ್ ಸ್ಪಾಂಜ್ ಬಾಕ್ಸು ವಿತ್ ಸೋಪ್ ಡಿಸ್ಪೆನ್ಸರ್ ಅಂತ ಹೇಳ್ತಾರೆ. ಸೊ ಇವಾಗ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ಅಲ್ವಾ, ಅದೇ. ಇವಾಗ ಇದರ ಪ್ರೈಸ್ ಬಂದುಬಿಟ್ಟು 132 ರುಪೀಸ್ ಆಗಿದೆ. ನಾನು ತೊಗೊಂಡಾಗ ಕಮ್ಮಿ ಇತ್ತು, 110 ರುಪೀಸೋ ಏನೋ ನಾನು ಪೇ ಮಾಡಿದೆ. ಸೊ ಮೀಶೋಲ್ಲಿ ಸ್ವಲ್ಪ ಆಫರ್ ಇದ್ದಾಗ ತೊಗೋಬೋದು. ಒಂದೊಂದು ದಿನ ಒಂದೊಂದು ರೇಟ್ ಖಂಡಿತ ಇದ್ದೇ ಇರುತ್ತೆ. ಸೊ ನೋಡಿ, ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಯಾರು ಬೇಕು ಅಂದರೆ ಬೈ ಮಾಡಿ. ನೋಡಿ, ಈ ರೀತಿ ಇರುತ್ತೆ. ಇದ್ರ ಒಳಗಡೆ ನೀವು ವಿಮ್ ಲಿಕ್ವಿಡ್ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ನೋಡ್ತಾ ಇದ್ದೀರಾ ಅಲ್ವಾ, ಮಧ್ಯದಲ್ಲಿ ಇಲ್ಲೊಂದು ಪೈಪ್ ಕೊಟ್ಟಿದ್ದಾರೆ. ಹಾಗೆ ನೀವು ಎಷ್ಟು ವಿಮ್ ಲಿಕ್ವಿಡ್ ಬೇಕೋ ಅಷ್ಟನ್ನು ಇದರಲ್ಲಿ ಹಾಕಿಬಿಟ್ಟು ಯೂಸ್ ಮಾಡ್ಬೋದು, ಜಾಸ್ತಿನೂ ಬರೋದಿಲ್ಲ. ಸೊ ಈ ರೀತಿ ಸ್ಪಾಂಜ್ ಕೊಟ್ಟಿದ್ದಾರಲ್ವ, ಅದ್ರ ಮೇಲೆ ಇಟ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡೋದ್ರಿಂದ ವಿಮ್ ಲಿಕ್ವಿಡ್ಡು ಈ ಒಂದು ಸ್ಪಾಂಜಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ನೀವು ಆರಾಮಾಗಿ ಪಾತ್ರೆ ತೊಳಿಬೋದು, ತುಂಬಾ ಈಸಿಯಾಗಿ ಯೂಸ್ ಮಾಡ್ಬೋದು. ಹಾಗೆಯೇ ನಿಮಗೆ ಏನೋ ಒಂದು ಲಿಕ್ವಿಡ್ ಇರುತ್ತೆ ಅದು ಕೂಡ ಸೇವ್ ಆಗುತ್ತೆ. ತುಂಬಾ ಯೂಸ್ಫುಲ್ ಆದಂತಹ ಒಂದು ಪ್ರಾಡಕ್ಟ್. ನೀವು ಕೂಡ ಬೈ ಮಾಡಿ, ತುಂಬಾ ಚೆನ್ನಾಗಿದೆ. ನಾನು ಕೂಡ ಯೂಸ್ ಮಾಡಿಬಿಟ್ಟೆ ನಿಮಗೆ ರಿವ್ಯೂಸ್ ಹೇಳೋದು. ತುಂಬಾ ಚೆನ್ನಾಗಿದೆ, ಬೈ ಮಾಡ್ಬೋದು ನೀವು ಕೂಡ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.